ಹಾಯ್, ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಫಿನಾಲೆ ವೀಕ್ ಇನ್ನೇನು ಹತ್ರ ಬರ್ತದೆ. ಆದರೆ ಮನೆಯೊಳಗೆ ಆಗಿದೆ ಡ್ರೋನ್ ಪ್ರತಾಪ್ಗೆ ಅನ್ಯಾಯ, ಸಂಗೀತ ಶೃಂಗೇರಿಗೆ ಮುಂದಾಗುತ್ತೆ ದೊಡ್ಡ ದೋಖಾ. ಸ್ನೇಹಿತರೆ, ಈ ಒಂದು ಬಿಗ್ ಬಾಸ್ ಒಳಗಡೆ ಇರುವಂತ ಕಂಟೆಸ್ಟೆಂಟ್ಸ್ ಅವರೊಳಗೆ ಆಡುವಂತ ಆಟ ಎಷ್ಟು ಮ್ಯಾನಿಪುಲೇಟಿವ್, ಬಿಗ್ ಬಾಸ್ ಅನ್ನ ಡಿಸೈನ್ ಮಾಡುವಂತಹ ಡೈರೆಕ್ಟರ್ಸ್ ಇದಾರಲ್ಲ, ಅವರು ಸಹ ಪ್ರೇಕ್ಷಕರ ಜೊತೆ ಮೈಂಡ್ ಗೇಮ್ ಅನ್ನೇ ಆಡ್ತಾ ಇದಾರೆ. ನಿಜ ಹೇಳಬೇಕು ಅಂತಂದ್ರೆ ನಿಜವಾಗ್ಲೂ ಡ್ರೋನ್ ಪ್ರತಾಪ್ಗೆ ಅನ್ಯಾಯ ಆಗಿದೆ. ಯಾಕಂತಂದ್ರೆ ಈ ಟಾಸ್ಕ್ಗಳು ಶುರುವಾಗೋಕ್ಕೂ ಮುಂಚಿತವಾಗಿ ಅನೌನ್ಸ್ ಮಾಡದಂತೆ ಫಿನಾಲೆ ವೀಕ್ಗೆ ಮೊದಲು ಯಾರು ಕಾಲಿಡ್ತಾರೆ ಅಂದ್ರೆ ಯಾರ ಬಳಿ ಅತಿ ಹೆಚ್ಚಾದ ಸಂಖ್ಯೆ ಇರುತ್ತೆ, ಪಾಯಿಂಟ್ಸ್ ಇರುತ್ತೆ, ಅವರು ಫಿನಾಲೆ ವೀಕಿಗೆ ಕಾಲಿಡ್ತಾರೆ. ಅಂದ್ರೆ ಅದರ ಪ್ರಕಾರ ಡ್ರೋನ್ ಪ್ರತಾಪ್ ಅವರು ಫಿನಾಲೆ ವೀಕಿಗೆ ಕಾಲಿಡಬೇಕಿತ್ತು. ಆದರೆ ಹೊರಗಡೆಯಿಂದ ಡ್ರೋನ್ ಪ್ರತಾಪ್ ಅವರ ಮೇಲೆ ಇರುವಂತ ಫೇಕ್ ಅನ್ನುವಂತ ಮಾತುಕತೆ ಆಗಿರ್ಬೋದು, ಅಥವಾ ಇವನು ಫೈನಲಿಸ್ಟ್ ಆಗ್ಬಾರ್ದು ಅನ್ನುವಂತ ಕೆಲವು ಒಪಿನಿಯನ್ಸ್ ಗಳಾಗಿರ್ಬೋದು, ಜೊತೆಗೆ ಡ್ರೋನ್ ಪ್ರತಾಪ್ ಮೇಲೆ ವೈಯಕ್ತಿಕವಾಗಿ ಬಿದ್ದಂತ ಕೆಲವು ಕೇಸ್ಗಳಾಗಿರ್ಬೋದು, ಇವೆಲ್ಲ ರೀಸನ್ಸ್ ಇಂದ ಡ್ರೋನ್ ಪ್ರತಾಪ್ ಅವರನ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ಫಿನಾಲೆ ವೀಕಿಗೆ ಕರ್ಕೊಂಡು ಹೋಗೋದಕ್ಕೆ ಮನ್ಸಿಲ್ದೇ ಇರೋ ಕಾರಣದಿಂದ ವಿಚಾರವನ್ನ ಸ್ವಲ್ಪ ಡೈವರ್ಟ್ ಮಾಡಿಬಿಟ್ಟು ಸಂಗೀತನನ್ನ ಅಂದ್ರೆ ಟಾಪ್ 3 ಪೀಪಲ್ ಅಲ್ಲಿ ಚೂಸ್ ಮಾಡೋ ತರ ವೋಟಿಂಗ್ ಪ್ರಕ್ರಿಯೆಯನ್ನ ಹೊಸದಾಗಿ ತಗೊಬಂದು, ವಿಚ್ ವಾಸ್ ನಾಟ್ ದೇರ್ ಇನಿಷಿಯಲಿ, ವಿಚ್ ವಾಸ್ ನಾಟ್ ಅನೌನ್ಸ್ಡ್ ಇನಿಷಿಯಲಿ ಬೈ ಬಿಗ್ ಬಾಸ್, ಅದನ್ನ ತಗೊಬಂದು ಅದರಲ್ಲಿ ಸಂಗೀತ ಅವ್ರನ್ನ ಚೂಸ್ ಮಾಡೋ ತರ ಮಾಡಿ ಸಂಗೀತ ಅವರು ಫಿನಾಲೆಗೆ ಬರ್ತಾರೆ. ಆದ್ರೆ ಸಂಗೀತ ಅವ್ರಿಗೆ ಮುಂದಾಗುತ್ತೆ ದೋಖಾ ಅನ್ನುವಂಥದ್ದನ್ನು ಈ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದೀನಿ. ಯಾಕೆ ಇದನ್ನ ಹೇಳಿದೀನಿ ಅಂತಂದ್ರೆ ಸಂಗೀತ ಅವರಿಗೆ ಮೊದಲು ಟಿಕೆಟ್ ಟು ಫಿನಾಲೆ ಕಳಿಸಿರುವಂತ ಕಾರಣನೇ ಡ್ರೋನ್ ಪ್ರತಾಪ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ. ಫಿನಾಲೆಯನ್ನ ಇವತ್ತು ಗೆಲ್ಲಿಸೋದು ಡ್ರೋನ್ ಪ್ರತಾಪ್ ಅವರದ ಅನ್ನುವಂತ ಒಂದು ಭವಿಷ್ಯವನ್ನ ನಾನ್ ನಿಮ್ ಮುಂದೆ ನುಡಿತಾ ಇದ್ದೀನಿ. ಇದು ಆಗುವಂತ ಅತಿ ಹೆಚ್ಚು ಸಾಧ್ಯತೆ ಇದೆ. ಮತ್ತೆ ಫಿನಾಲೆಗೆ ಎಷ್ಟು ಜನ ಕಂಟೆಸ್ಟೆಂಟ್ಸ್ ಬರ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ರೆ ನನ್ನ ಪ್ರಕಾರ 2 ಹುಡುಗಿರು 3 ಜನ ಹುಡುಗರು ಫಿನಾಲೆಯಲ್ಲಿ ಇದ್ದೇ ಇರ್ತಾರೆ. ಆ 2 ಹುಡುಗಿರ ಲಿಸ್ಟ್ ಅಲ್ಲಿ ಒಂದು ಸಂಗೀತ ಕನ್ಫರ್ಮ್ ಆಗಿದೆ, ಇನ್ನೊಂದರಲ್ಲಿ ಟಫ್ ಫೈಟ್ ಇತ್ತು, ಆದ್ರೆ ಈಗ ಇಲ್ಲ. ಇಟ್ ಇಸ್ ವೆರಿ ಕ್ಲಿಯರ್, ನಮ್ರತಾ ಅವರು ಮಾಡಿದಂತ ಕಾಂಟ್ರಿಬ್ಯೂಷನ್ ಮನೆಗೆ ತುಂಬಾ ಜಾಸ್ತಿ ಇದೆ. ಅವರು ಸೌಂಡ್ ಮಾಡೋದಲ್ಲದೆ ನಿಜವಾದ ಒಂದಿಷ್ಟು ಎಲಿಮೆಂಟ್ಸ್ ಗಳನ್ನ ಅವರ ಜೀವನದಲ್ಲಿ ಇಂಪ್ಲಿಮೆಂಟ್ ಅನ್ನ ಮಾಡ್ಕೊಂಡು ಅವರು ಒಂದಿಷ್ಟು ವಿಚಾರಗಳನ್ನ ಕಲ್ತು ಅಲ್ಲೊಂದ್ ಸ್ಟ್ಯಾಂಡು ಇಲ್ಲೊಂದ್ ಸ್ಟ್ಯಾಂಡು ತಗೊಳ್ದೆ ಎಲ್ಲಾ ಕಡೆ ಒಂದೇ ಸ್ಟ್ಯಾಂಡ್ ಅನ್ನ ಹಿಡ್ಕೊಬಿಟ್ಟು ಶಿ ಹಸ್ ಪ್ರೂವ್ಡ್ ಹರ್ ಸೆಲ್ಫ್. ಈವನ್ ಗೇಮ್ ಅಲ್ಲೂ ಸಹ ಟಾಪ್ 3 ಬಂದಿದ್ರು. ಆ ಕಾರಣದಿಂದ ನಮ್ರತಾ ಅವರು 100% ಫಿನಾಲೆಯ ಒನ್ ಆಫ್ ದ ಕಂಟೆಸ್ಟೆಂಟ್ಸ್ ಆಗಿರ್ತಾರೆ. ಬಟ್ ಈಗ ಆಲ್ರೆಡಿ ನಿಮ್ಗೆ ಹೇಳಿದೆ ಡ್ರೋನ್ ಪ್ರತಾಪ್ ಅವರು ವಿನ್ನರು, ನಮ್ರತಾ ಅವರು ಇರ್ತಾರೆ ಅಂತ. ಅದಾದ್ಮೇಲೆ ಸಂಗೀತ ಅವ್ರು ಆಲ್ರೆಡಿ ಇದ್ದಾರೆ. ಸೊ 3 ಜನ ಆಯ್ತು, ಇನ್ ಬೇಕಾಗಿರೋದು ಇನ್ನಿಬ್ರಲ್ಲಿ ನಿಮ್ಗೆ ಎಷ್ಟು ಕನ್ಫ್ಯೂಷನ್ ಇದೆ, ನನ್ಗೂ ಸಹ ಅಷ್ಟೇ ಕನ್ಫ್ಯೂಷನ್ ಇದೆ. ಬಟ್ ನನ್ನ ಪ್ರಕಾರ ಕಾರ್ತಿಕ್ ಮತ್ತು ವಿನಯ್ ಇಬ್ಬರಲ್ಲಿ ಒಬ್ರು ಇರ್ತಾರೆ, ವರ್ತೂರ್ ಮತ್ತೆ ತುಕಾಲಿ ಇವರಿಬ್ಬರಲ್ಲಿ ಒಬ್ರು ಇರ್ತಾರೆ. ಸೊ ಅಲ್ಲಿಗೆ ಟಾಪ್ 5 ಕಂಟೆಸ್ಟೆಂಟ್ಸ್ ಆಗುತ್ತೆ. ಇದಿಷ್ಟು ಜನ ಟಾಪ್ 5 ಅಲ್ಲಿ ಇರ್ತಾರೆ. ಮತ್ತೆ ಗೆಲ್ಸೋದು ಡ್ರೋನ್ ಪ್ರತಾಪ್ನ ಅಂತ ನನಗೆ ಅನ್ಸ್ತಾ ಇದೆ. ನನ್ನ ಇಂಟ್ಯೂಷನ್ಸ್ ಹೇಳ್ತಾ ಇದೆ. ಬಟ್ ಭವಿಷ್ಯವನ್ನ ನಾವೆಲ್ಲ ಕಾದು ನೋಡ್ಬೇಕು. ಆದ್ರೆ ಈ ಒಂದು ಆದಂತ ಅನ್ಯಾಯ, ಬಿಗ್ ಬಾಸ್ ಮೊದಲು ಕೊಟ್ಟಂತ ಸ್ಟೇಟ್ಮೆಂಟು, ಈಗ ಆಕ್ಚುಲಿ ಆಡಿಸಿದಾಗ ಟಾಪ್ 3 ಅಂದಿರೋದು, ಮತ್ತೆ ಸುದೀಪ್ ಅವರು ನಿನ್ನೆ ಎಪಿಸೋಡ್ ಅಲ್ಲಿ ಎಷ್ಟು ಜನಕ್ಕೆ ಅನ್ಯಾಯ ಆಯ್ತು ಅನ್ನೋ ತರ ಪ್ರಶ್ನೆ ಕೇಳ್ಬಿಟ್ಟು ಪ್ರತಾಪ್ ಅವರು ಇಲ್ಲ ಈ ತರ ಸೆಲೆಕ್ಟ್ ಮಾಡಿದ್ದು ಸರಿ ಅಂತ ಅವ್ರ ಕೈ ಎತ್ತಿರೋದು, ಇದೆಲ್ಲ ನೋಡಿದ್ರೆ ಆಲ್ ದೀಸ್ ಥಿಂಗ್ಸ್ ಆರ್ ಲಿಟಲ್ ಪ್ಲಾನ್ಡ್ ಅನ್ನುವಂಥದ್ದು ನಮ್ಮೆಲ್ರಿಗೂ ಅರ್ಥ ಆಗಬೇಕು. ನನಗಂತೂ ಅರ್ಥ ಆಗ್ತಿದೆ, ವೀಕ್ಷಕರಿಗೆ ಎಷ್ಟು ಅರ್ಥ ಆಗ್ತಿಲ್ಲ ಗೊತ್ತಿಲ್ಲ. ಬಟ್ ಐ ಥಿಂಕ್ ಸುದೀಪ್ ಅವರೇ, ನೀವ್ ಯಾವತ್ತೂ ಸರಿ ಇರೋದಕ್ಕೆ ಸ್ಟ್ಯಾಂಡ್ ತಗೊಂತೀರಾ. ನೀವು ಕ್ಲೀನ್ ಆಗಿ ಎಪಿಸೋಡ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಬಿಗ್ ಬಾಸ್ ಅವರು ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಅವರು ಹೇಳ್ಬೇಕಿತ್ತು ಟಾಪ್ 3 ಅಂದ್ರೆ ಟಾಪ್ 3 ಅಲ್ಲಿರೋರು ಒಬ್ರನ್ನ ನಾವು ಕಳಿಸ್ತೀವಿ ಅಂತ. ಅವ್ರು ಹಂಗೆ ಹೇಳಿರಲ್ಲ, ಯಾರು ಹೈಯೆಸ್ಟ್ ಪಾಯಿಂಟ್ಸ್ ಇರ್ತಾರೆ ಅವರು ಹೋಗ್ತಾರೆ ಅಂತ ಹೇಳಿರ್ತಾರೆ. ಸೊ ಹೈಯೆಸ್ಟ್ ಪಾಯಿಂಟ್ಸ್ ಡ್ರೋನ್ ಪ್ರತಾಪ್ ದಿತ್ತು. ಅದು ಬಿಡಿ, ಸಬ್ಸಿಕ್ವೆಂಟ್ಲಿ ಆ ವ್ಯಕ್ತಿ 420 ಕೆಲಸನೇ ಹೊರಗಡೆನೂ ಮಾಡಿರೋದು, ಈಗ ಅಲ್ಲಿ ಒಳಗಡೆನೂ 420ನೇ ಸ್ಕೋರ್ ಬಂದಿದೆ. ದಟ್ಸ್ ಅ ವೆರಿ
ನೈಸ್ ಕೋಇನ್ಸಿಡೆನ್ಸ್. ಬಟ್ ಆಸ್ ಪರ್ ಗೇಮ್, ಆಸ್ ಪರ್ ರೂಲ್ಸ್ ನೀವು ಅವ್ರನ್ನ ಫಿನಾಲೆಗೆ ತಗೊಂಡ್ ಹೋಗ್ಬೇಕಿತ್ತು. ನಾಟ್ ವಿತ್ ದ ಫ್ಯಾಕ್ಟ್ ದಟ್ ಅವ್ರು ಡಿಸರ್ವಿಂಗ್ ಅಲ್ವೋ. ಇಫ್ ಯು ಆಸ್ಕ್ ಮೀ, ಐ ವುಡ್ ಸೇ ಈಸ್ ನಾಟ್ ಡಿಸರ್ವಿಂಗ್, ಬಿಕಾಸ್ ನೀವು ಎಂಟೈರ್ 14 ವಾರದ್ದು ತಗೊಂಡ್ರೆ ಈಸ್ ನಾಟ್ ಡಿಸರ್ವಿಂಗ್. ಬಟ್ ಆಸ್ ಪರ್ ದ ಸ್ಟೇಟ್ಮೆಂಟ್ಸ್ ಮೇಡ್ ಆರ್ ಆರ್ಡರ್ಸ್ ಗಿವನ್ ಬೈ ಬಿಗ್ ಬಾಸ್, he should have gone there. ಓಕೆನಾ? ಬಟ್ ನಂಗೆ ಗೊತ್ತು ನೀವು ಕೊನೆಗೂ ಈಗ ನೆಕ್ಸ್ಟ್ ಅವನನ್ನು ಕಳಿಸ್ತೀರಾ ಮುಂದಿನ ದಿನಗಳಲ್ಲಿ, he will be the winner ಅಂತ. ಬಟ್ ಐ ಥಿಂಕ್ ಕೆಲವು ಪ್ರಕ್ರಿಯೆಗಳು ತುಂಬಾ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಅದನ್ನ ಹೊರಗಡೆ ಡಿಸ್ಕಸ್ ಆಗ್ತಿದೆ ಅಂತ ಸುದೀಪ್ ಅವರ ಬಾಯಿಂದ ನೀವು ಆ ವಿಚಾರವನ್ನ ಹೇಳ್ಸಿದ ಕೂಡಲೇ ವ್ಯಕ್ತಿಗಳು ತಪ್ಪು ಅಂತ ಇರೋದನ್ನ ಇಲ್ಲ ಸರಿ ಅಂತ ಮಾತಾಡೋದು, ಐ ಡೋಂಟ್ ಥಿಂಕ್ ಇಟ್ ವುಡ್ ಹ್ಯಾಪನ್. ಬಟ್ ನಾನು ಎರಡೂ ಪಾರ್ಟ್ ಅನ್ನ ನೋಡ್ಬಿಟ್ಟು ಈ ವಿಚಾರವನ್ನ ಎಕ್ಸ್ಪ್ರೆಸ್ ಮಾಡ್ತೀನಿ. ಸೊ ಈಗ ಜನಕ್ಕೆ ಬಿಟ್ಟಿರೋದು, ಜನ ನಿಮ್ಮ ಅಭಿಪ್ರಾಯ ಏನು ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ನಮಸ್ಕಾರ.